ಹಾಗಾಗಿ ಇದನ್ನೇ ಅನೇಕ ಬಾರಿಯ ಹೊಟ್ಟೆ ಹುಳಗಳು ಕಾಟದಿಂದಾಗಿ ರಾತ್ರಿ ಮಲಗಲು ಕೂಡ ಸಾಧ್ಯವಾಗುವುದಿಲ್ಲ. ತೀವ್ರವಾದ ಹೊಟ್ಟೆ ನೋವು ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಓಮವನ್ನು ಸೇವಿಸಬೇಕು. ಚಿಟಿಕೆ ಉಪ್ಪಿನ ಜೊತೆಗೆ ಓಮವನ್ನು ಚೆನ್ನಾಗಿ ತಿಂದು 1 ಲೋಟ ಬಿಸಿ ನೀರು ಕುಡಿಯಿರಿ, ಅಥವಾ ಓಮವನ್ನು 1 ಲೋಟ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಸೋಸಿ ಅದನ್ನು ಸೇವಿಸಿ. ಹಾಗೆ ಬೆಳ್ಳುಳ್ಳಿ ಕೂಡ ಹೊಟ್ಟೆಯ ಹುಳುಗಳನ್ನು ನಿವಾರಿಸಬಲ್ಲದು. ಖಾಲಿಯೇ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಚಟ್ನಿಯನ್ನು ಸೇವನೆ ಮಾಡಬಹುದು, ಅಥವಾ ಹಸಿ ಬೆಳ್ಳುಳ್ಳಿ 1-2 ಎಸಳುಗಳನ್ನು ತಿನ್ನಿ. ಹಾಗೆ ಬೇವಿನ ಎಲೆ, ಕಹಿ ಬೇವಿನ ಎಲೆಗಳು ಹೊಟ್ಟೆಯ ಹುಳುಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸುತ್ತವೆ. ಕ್ರಿಮಿಕೀಟಗಳು ಸಮಸ್ಯೆಗಳನ್ನು ಹೋಗಲಾಡಿಸಲು ಇದು ರಾಮಬಾಣ. 1 ಲೋಟ ನೀರಿಗೆ 4-6 ಬೇವಿನ ಎಲೆಗಳನ್ನು ಹಾಕಿ ಕುದಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಕೂಡ ಸೇವಿಸಬಹುದು. ಹಾಗೆ ತುಳಸಿ ಎಲೆಗಳು ಅನೇಕ ರೋಗಗಳನ್ನು ಗುಣಪಡಿಸಲು ಬಹಳ ಸಹಾಯಕವಾಗಿವೆ. ತುಳಸಿ ಎಲೆಗಳು ಕಷಾಯವನ್ನು ಕುಡಿಯುವುದರಿಂದ ಮಲದ ಜೊತೆಗೆ ಹುಳುಗಳು ದೇಹದಿಂದ ಹೊರಹೋಗುತ್ತದೆ. ಇದರಿಂದ ಉದರ ಬಾಧೆ ಸಾಕಷ್ಟು ಉಪಶಮನವಾಗಿ ಇರುತ್ತದೆ. ಹಾಗೆ ಹಸಿ ಪಪಾಯಿ ದೇಹಕ್ಕೆ ತುಂಬ ಪ್ರಯೋಜನಕಾರಿ. ಹೊಟ್ಟೆಯ ಹುಳುಗಳನ್ನು ತೊಡೆದುಹಾಕಲು ಇದು ತುಂಬ ಸಹಾಯವಾಗುತ್ತದೆ. ಹಸಿ ಪಪಾಯಿಯನ್ನು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಸೇವಿಸಬೇಕು. ಹಾಗಾಗಿ ಸ್ನೇಹಿತರೆ, ತಮಗೆ ಯಾವುದೇ ಆದರೂ ಹೊಟ್ಟೆ ನೋವುಗಳನ್ನು ಕಾಣಿಸಿಕೊಂಡರೆ ಅಥವಾ ಹೊಟ್ಟೆಗಳಲ್ಲಿ ಹುಳುಗಳ ಸಮಸ್ಯೆ ಇದ್ದರೆ ಪ್ರತಿಯೊಬ್ಬರು ಈ ಮನೆಯ ಮದ್ದುಗಳನ್ನು ಉಪಯೋಗಿಸಿಕೊಂಡು ಇದಕ್ಕೆ ನಿವಾರಣೆ ಮತ್ತು ಪರಿಹಾರ ಕಂಡುಕೊಳ್ಳಬಹುದು. ಹಾಗೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ತಪ್ಪದೆ ಕೊನೆವರೆಗೆ ನೋಡಿ ಮತ್ತು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ